ಇವರಿಗೆ ಬೇಕಾದಂಥ ಇಡ್ಲಿ ದೋಸೆ ಉಪ್ಪಿಟ್ಟು ಸಿಗಲಿಲ್ಲ. ಎಣ್ಣೆ ಹಚ್ಚಿದೆ ಸುಟ್ಟ ಚಪಾತಿ ಎಂಥದೋ ಒಂದು ಪಲ್ಯ ಹೊಟ್ಟೆ ಸೇರಿದಾಗ ಬುದ್ಧನ ದರ್ಶನಕ್ಕೆ ಕೈಕಾಲು ಸೂಜಗೊಂಡವು ನೋಡು. ಎಣ್ಣೆ ಇಲ್ಲದ ಒಂದು ಚಪಾತಿ ಮಾಡಿದ್ರು, ಅದಕ್ಕೆ ಅಂಥದ್ದು ಒಂದು ಪಲ್ಯ ಕೊಟ್ಟಿದ್ರು. ಅಂತಿಂದ ಏನು ಮಾಡಿದ್ರು ಇವರು ಬುದ್ಧನ ದರ್ಶನಕ್ಕೆ ಹೊಂಟರು. ನಾವು ನಡೆಯುತ್ತಿರುವ ರಸ್ತೆ ಹತ್ತಿರದಲ್ಲಿ ದೊಡ್ಡದೊಂದು ನದಿ ಇರುವುದು ಗೋಚರಿಸಿತು. ಆದರೆ ನದಿಯಲ್ಲಿ ಒಂದು ಹನಿ ನೀರಿರಲಿಲ್ಲ. ಬಿಸಿಲಿಗೆ ನದಿಯಲ್ಲಿನ ಉಸುಕು ಮಿನಿ ಮಿನಿ ಮಿಂಚುತ್ತಿತ್ತು. ನದಿಯ ಹೆಸರೇನೆಂದು ವಿಚಾರಿಸಿದಾಗ ಫಲ್ಗು ಎಂದು ಉತ್ತರ ಸಿಕ್ಕಿತು. ಇವರು ನಡೆಯುತ್ತಿರುವ ಒಂದು ರಸ್ತೆ ಹತ್ತಿರ ಪಕ್ಕದಲ್ಲಿ ಒಂದು ದೊಡ್ಡ ನದಿ ಇತ್ತು. ಆದರೆ ನದಿಯೊಳಗೆ ಒಂದು ಹನಿ ನೀರಿಲ್ಲ. ಆ ಬಿಸಿಲಿಗೆ ನದಿಯಲ್ಲಿ ಉಸುಕು ಹೆಂಗಿತ್ತು ಅಂದ್ರೆ ಮಿನಿ 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 ಮಿಂಚಾಕತ್ತಿತ್ತಂತ. ನದಿಯ ಹೆಸರು ಏನು ಅಂತ ಕೇಳಿದಾಗ ಅವ್ರು ಏನಂದ್ರಂತ ಫಲ್ಗು ಅಂಥೇಳಿ ಉತ್ತರಿಸಿದ್ರಂದ್ರೆ ಆ ನದಿ ಹೆಸರೇನು ಫಲ್ಗು. ಒಂದಷ್ಟು ಹೆಜ್ಜೆ ಹಾಕಿದ ಮೇಲೆ ಹಾದಿ ಬದಿಯ ಅಂಗಡಿಯಲ್ಲಿ ಬುದ್ಧನ ಗುಡಿಗೆ ಹೋಗುವ ಹಾದಿ ಯಾವುದೆಂದು ಕೇಳಿದೆವು. ಆತ ಗುಡಿಯೊಂದರ ಶಿಖರದಲ್ಲಿ ಕೈ ಮಾಡಿ, ಅದೇ ಬುದ್ಧನ ಮುಖ್ಯ ಗುಡಿ, ಅದರ ಪಕ್ಕದಲ್ಲೇ ಬೋಧಿ ವೃಕ್ಷ ಇದೆ. ನಿಮಗೆ ನೋಡಬೇಕೆನಿಸಿದರೆ ಇನ್ನಷ್ಟು ಮುಂದೆ ಹೋಗಿ ಅಲ್ಲಿ ಜಪಾನ್, ಚೀನಾ, ಟಿಬೆಟ್ ಟೆಂಪಲ್ಗಳು ಇವೆ ಎಂದ. ಅಲ್ಲಿ ಒಂದು ಸ್ವಲ್ಪ ಹೆಜ್ಜೆ ಹಾಕಿದ ಮೇಲೆ ಅಲ್ಲಿ ಒಂದು ಅಂಗಡಿ ಹೋಗಿ ಕೇಳ್ತಾರೆ, ಈ ಬುದ್ಧನ ಗುಡಿಗೆ ಹೋಗ್ಬೇಕಾದ್ರೆ ಯಾವ್ದಪ್ಪ ರೋಡ್ ಅಂತ ಕೇಳ್ತಾರೆ. ಆವಾಗ ಒಬ್ಬತ್ತು ಏನು ಮಾಡ್ತಾನವ ಅಂಗಡಿಯವ, ಇಲ್ಲೇ ಆ ಗುಡಿ ಪಕ್ಕಕ್ಕೆ ಹೋರಿ ಅಲ್ಲಿ ಶಿಖರದಲ್ಲಿ ಕೈ ಮಾಡಿ ಅದೇ ಬುದ್ಧನ ಮುಖ್ಯ ಒಳ್ಳೆ ಶಿಖರ ಕಾಣಿಸ್ತಲ್ರಿ ಅದೇ ಮುಖ್ಯ ಗುಡಿ ಅಂತಾರೆ. ಅದರ ಪಕ್ಕದಲ್ಲಿ ಏನದ ಒಂದು ಬೋಧಿ ವೃಕ್ಷ ಅದ. ನಿಮಗೆ ನೋಡ್ಬೇಕನ್ಸರಿ ಇನ್ನಷ್ಟು ಮುಂದೆ ಹೋಗಿ ಅಲ್ಲಿ ಜಪಾನ್, ಟಿಬೇಟ್ ಮತ್ತು ಚೀನಾ ಟೆಂಪಲ್ಗಳವ ನೋಡ್ರಿ ಅಂತ ಹೇಳ್ತಾನೆ. 4-8 ಹೆಜ್ಜೆ ಮುಂದೆ ಹೋಗಿರಬೇಕು. ವಿಶಾಲ ಪ್ರಾಂಗಣವಿರುವ ಸ್ಥಳದಲ್ಲಿ ದೊಡ್ಡದೊಂದು ಗುಡಿ ಮುಗಿಲು ಮುಟ್ಟಿಸುತ್ತಾ ನಿಂತಿತ್ತು. ಜನಜಂಗುಳಿ ಕಡಿಮೆ ಇತ್ತು. ಪ್ರವೇಶ ಫೀ ಇರಲಿಲ್ಲ. ನಾವು ಹಣ ಕೊಟ್ಟಿದ್ದು ಚಪ್ಪಲಿ ಕಾಯುವವರಿಗೆ ಮಾತ್ರ. ಸ್ಟೆಪ್ ಇಳಿದು ಬುದ್ಧನ ಗುಡಿಯ ಎದುರು ನಿಂತಾಗ ದಿವ್ಯ ಮೌನ. ಪೂಜಾರಿಗಳ ಹಾವಳಿ ಇಲ್ಲ, ಮಂತ್ರಘೋಷಣೆ ಇಲ್ಲ. ನಮಗೋ ಸೋಜಿಗ, ಬುದ್ಧನಿಗೆ ಇಲ್ಲಿ ಭಕ್ತರೇ ಇಲ್ಲವೇ ಎಂಬ ಆತಂಕ. ಅಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ವಿಶಾಲ ಪ್ರಾಂಗಣ ದೇವಸ್ಥಾನದ ಮುಂದಿರುವಂಥ ವಿಶಾಲ ಜಾಗಕ್ಕೆ ನಾವೇಂತೀವಿ ಪ್ರಾಂಗಣ ಅಂತ ಕರೀತಾರೆ. ಅದು ದೊಡ್ಡದೊಂದು ಗುಡಿ ಇತ್ತು. ಮುಗಿಲು ಮುಟ್ಟಿಸುತ್ತಾ ನಿಂತಿತ್ತು. ಅಂದರೆ ಆ ಗುಡಿ ಹೆಂಗಿತ್ತಪ್ಪ ಅಂದ್ರೆ ಮುಗಿಲಿಗೆ ಗುಡಿಗೆ ಏಕಾಗಿತ್ತು. ಜನಜಂಗುಳಿ ಕಡಿಮೆ ಇತ್ತು. ಅಲ್ಲಿ ಯಾರು ಜನನೇ ಇರಲಿಲ್ಲ. ಪ್ರವೇಶ ಫೀ ಇರಲಿಲ್ಲ, ರೊಕ್ಕನೂ ಇದ್ದಿದ್ದಿಲ್ಲ. ನಾವು ಹಣ ಕೊಟ್ಟಿದ್ದು ಚಪ್ಪಲಿ ಕಾಯುವವರಿಗೆ ಮಾತ್ರ. ಚಪ್ಪಲಿ ಕಾಯುವ ಮಾತ್ರ ಏನು ಮಾಡಿದ್ರು, ರೊಕ್ಕ ಕೊಟ್ಟರು. ಸ್ಟೆಪ್ ಇಳಿದು ಬುದ್ಧನ ಗುಡಿಯ ಎದುರು ನಿಂತಾಗ ದಿವ್ಯ ಮೌನ. ಸ್ಟೆಪ್ ಇಳಿದು ಬಂದು ಬುದ್ಧನ ಗುಡಿ ಒಳಗೆ ಬಂದರು. ಏನೆಷ್ಟು ಶಾಂತಿ ಇತ್ತಪ್ಪ ಅಂದ್ರೆ ಈ ಗುಡಿ ಬಿಟ್ಟ ಹೋಗ್ಬಾರ್ದು ಅನ್ನಿಸ್ತು ಇವ್ರಿಗೆ, ಅದಕ್ಕೆ ಅಷ್ಟು ಶಾಂತಿ ಇತ್ತು. ಅಲ್ಲಿ ಯಾರೂ ಇದ್ದಿಲ್ಲ. ಪೂಜಾರಿಗಳ ಹಾವಳಿ ಇಲ್ಲ, ಪೂಜಾರಿ ಇಲ್ಲ, ದಕ್ಷಿಣೆ ಕೋಟೆ ಅನ್ನೋರಿಲ್ಲ, ಮಂಗಳಾರತಿ ಮಾಡೋರಿಲ್ಲ, ಮಂತ್ರ ಘೋಷಣೆ ಮಾಡೋರಿಲ್ಲ. ನಮಗೂ ಸೋಜಿಗ, ಇವ್ರ ಲೇಖಕರಿಗೆ ಏನಾಗ್ತದೆ ಸೋಜಿಗ ಅಂದ್ರೆ ಆಶ್ಚರ್ಯ ಆಗ್ತದೆ. ಬುದ್ಧನಿಗೆ ಇಲ್ಲಿ ಭಕ್ತರೇ ಇಲ್ಲವೇ ಎಂಬ ಆತಂಕ. ಬುದ್ಧನಿಗೆ ಇಲ್ಲಿ ಭಕ್ತರೇ ಇಲ್ಲೇನಪ್ಪ ಅಂತ ಒಂದು ಆತಂಕ ಶುರುವಾಗ್ತದೆ. ಗುಡಿಯ ಮುಖ್ಯ ದ್ವಾರ ದಾಟಿ ಒಳಗೆ ಹೋದಾಗ ಬೌದ್ಧ ಭಿಕ್ಷುವಾದರೂ ಇದ್ದಾರೆಯೇ ಎಂದು ಸುತ್ತ ಕಣ್ಣಾಡಿಸಿದೆ. ಯಾರೂ ಇರಲಿಲ್ಲ. ಗುಡಿಯ ಮುಖ್ಯ ದ್ವಾರ ದಾಟಿ ಒಳಗೆ ಹೋದ್ರು, ಅಲ್ಲಿ ಯಾವಾರ ಬೌದ್ಧ ಭಿಕ್ಷು ಇದ್ದಾರೆ ಅಂತ ಕೇಳ್ತಾರೆ. ಅಲ್ಲಿಯೂ ಯಾರೂ ಇರಲಿಲ್ಲ. ನಾನು ನನ್ನ ಮಿತ್ರ ಖಾನಾಪುರೆ ಅವರು ಒಂದು ಕ್ಷಣ ಬುದ್ಧನ ಮೂರ್ತಿ ಎದುರು ಮೌನವಾಗಿ ನಿಂತೆವು. ಇವರು ಫ್ರೆಂಡ್ ಯಾರು, ಖಾನಾಪುರೆ ಅಂತೇಳಿ. ಇಬ್ರು ಕೂಡ ಏನು ಮಾಡ್ತಾರೆ, ಬುದ್ಧನ ಮುಂದೆ ಮೌನ ನಿಂತಿರ್ತಾರೆ. ಬುದ್ಧನ ಸನ್ನಿಧಿಯಲ್ಲಿ ನಾವು ಭಕ್ತರಂತೆ ಭಾವುಕರಾಗಿದ್ದರು. ಬುದ್ಧನ ಧ್ಯಾನಸ್ಥ ಸ್ಥಿತಿ, ಸುತ್ತಲಿನ ಮೌನ ನಮ್ಮೊಳಗೆ ಅನಿರ್ವಚನೀಯ ಆನಂದ ತುಂಬಿತ್ತು. ಬುದ್ಧನ ಸನ್ನಿಧಿಯಲ್ಲಿ ಭಕ್ತರ ಭಾವುಕರಾಗಿದ್ದರು. ಇವರ ಧ್ಯಾನ ಸ್ಥಿತಿ, ಸುತ್ತಲಿನ ಮೌನ ಇವರಿಗೆ ಒಂದು ಅನಿರ್ವಚನೀಯ ಆನಂದ, ಏನೋ ಒಂದು ಶಾಂತತೆ, ಒಂದು ಆನಂದ ತುಂಬಿತ್ತು. ರಾಜತ್ವವನ್ನು ದಾಟಿ ಹೋದ ಬದುಕಿನ ಕ್ಷಣ ಭಂಗುರತೆಯನ್ನು ಮನಗಂಡ ಬುದ್ಧನ ಬದುಕು ವ್ಯಕ್ತಿತ್ವ ನನ್ನ ಮನದೊಳಗೆ ಮತ್ತೆ ಮತ್ತೆ ಸುಳಿದು ಹೋಯಿತು. ರಾಜತ್ವವನ್ನು ದಾಟಿ ಹೋದ ರಾಜ ಇದ್ದ, ಅವನು ದಾಟಿ ಹೋದ. ಅವನ ಒಂದು ಬದುಕಿನ ಕ್ಷಣ ಭಂಗುರತೆಯನ್ನು ಮನಗಂಡಾಗ ಅವನ ಬುದ್ಧನ ಬದುಕು, ಅವನ ವ್ಯಕ್ತಿತ್ವ ಇವರ ಮನಸ್ಸಿನೊಳಗೆ ಅತ್ತೊಳೆಯದೆ ಸುಳಿದು ಹೋಯಿತು. ಅಧಿಕಾರಕ್ಕಾಗಿ ಏನೆಲ್ಲ ಮಾಡುವುದು ಅನಿವಾರ್ಯವೆಂದು ಸಮರ್ಥಿಸಿಕೊಳ್ಳುವ ಬಿಹಾರ ರಾಜಕಾರಣಿಗಳಿಗೆ ಬುದ್ಧನ ವ್ಯಕ್ತಿತ್ವ ಬೋಧನೆ ತಿಳಿದಂತಿಲ್ಲ ಎನಿಸಿತು. ಬಿಹಾರ ರಾಜಕಾರಣಿಗಳಿಗೆ ಈ ಬುದ್ಧನ ವ್ಯಕ್ತಿತ್ವ ಬೋಧನೆ ತಿಳಿದಿಲ್ಲಪ್ಪ ಅಂತ ಹೇಳಿ ತಿಳ್ಕೊತಾರೆ. ಗುಡಿಯಿಂದ ಹೊರಬಂದು ಗುಡಿಯ ಪ್ರಾಂಗಣದಲ್ಲಿ ಒಂದಷ್ಟು ಹೊತ್ತು ಸುತ್ತಾಡಿ ಪಕ್ಕದಲ್ಲೇ ಇರುವ ಬೋಧಿ ವೃಕ್ಷದ ಬಳಿ ಹೋದೆವು. ಅದೆಲ್ಲ ಗುಡಿ ಸುತ್ತಾಡಿ ಏನು ಮಾಡ್ತಾರೆ, ಆ ಗುಡಿಯ ಒಂದು ಪ್ರಾಂಗಣ ಅಲ್ಲೇ ವರಾಂಡದಾಗ ಏನು ಮಾಡ್ತಾರೆ, ಒಂದು ಬೋಧಿ ವೃಕ್ಷ ಇತ್ತು, ಅಲ್ಲಿ ಹೋಗ್ತಾರೆ. ಅಲ್ಲಿಯೂ ಪೂಜಾರಿ ಇಲ್ಲ, ಜನಜಂಗುಳಿ ಇಲ್ಲ. ಮುಪ್ಪು ಎದುರಿಸುತ್ತಿರುವ ಬೋಧಿ ವೃಕ್ಷದ ಟೊಂಗೆಗಳಿಗೆ ಆಸರೆಯಾಗಿ ಕಂಬಗಳನ್ನು ನಿಲ್ಲಿಸಿದ್ದರು. ಅಲ್ಲೇ ಒಂದು ಬೋಧಿ ವೃಕ್ಷದ ಟೊಂಗೆಗಳಿಗೆ ಆಸರೆಯಾಗಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಕಂಬಗಳನ್ನು ನಿಲ್ಲಿಸಿದ್ರು. ಇವತ್ತಿಷ್ಟು ಸಾಕು. ಮತ್ತೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮಗೆ ಮತ್ತೆ ಶನಿವಾರ ದಿವಸ ಮತ್ತು ಮುಂದಿನ ಭಾಗವನ್ನು ಹಾಕ್ತೀನಿ.